ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಸ್ಥಿತೋ ರಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ದರ್ಶನಕ್ಕೆ ಸಾಧನವಾದ ಅನೇಕ ನಿಷ್ಕಾಮ ಕರ್ಮಗಳನ್ನು ಹೇಳುವಾಗ ಪರೋಪಕಾರವನ್ನು ಒಂದು ದೊಡ್ಡ ಸಾಧನೆಯನ್ನಾಗಿ ತಿಳಿಸಿದ್ದಾರೆ. ನಿಷ್ಕಾಮವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಪರೋಪಕಾರವನ್ನು ಮಾಡೋದು ಇದೊಂದು ದೊಡ್ಡದಾದ ಧರ್ಮ. ಮನಸ್ಸಿನಲ್ಲಿ ಹಣದ ಅಪೇಕ್ಷೆ, ಕೀರ್ತಿಯ ಅಪೇಕ್ಷೆ, ಇನ್ನಿತರ ಸ್ಥಾನಮಾನಗಳ ಅಪೇಕ್ಷೆಯಿಂದ ಮಾಡುವುದಲ್ಲ, ಕೇವಲ ಭಗವಂತನ ಪ್ರೀತಿಯಾಗಬೇಕು ಅನ್ನುವ ಅಪೇಕ್ಷೆಯಿಂದ, ದೇವರ ಅನುಗ್ರಹಕ್ಕಾಗಿ, ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಯಾಗಲಿ ಎನ್ನುವ ಭಾವನೆಯಿಂದ ಸಮಾಜ ಸೇವೆಯನ್ನು ಮಾಡಿದರೆ, ಪರೋಪಕಾರವನ್ನು ಮಾಡಿದರೆ, ಆ ಪರೋಪಕಾರ ಇದು ಅಪರೋಕ್ಷ ಜ್ಞಾನಕ್ಕೆ ನಮಗೆ ದಾರಿಯಾಗತ್ತೆ. ಉತ್ತಮ ಸಜ್ಜನರ, ಸದ್ಗುರುಗಳ, ಮಹಾನುಭಾವರ ಸಮಾಗಮವಾಗುತ್ತೆ. ಅವರ ಉಪದೇಶದಿಂದ ಜ್ಞಾನೋದಯವಾಗಿ ಜ್ಞಾನದಿಂದಲೇ ಮೋಕ್ಷವಾಗುವುದು. ಕೇವಲ ಕರ್ಮದಿಂದ ಮೋಕ್ಷ ಇಲ್ಲ. ಆದರೆ ಅಂತಹ ಶುದ್ಧವಾದ ಜ್ಞಾನ ಸಿಗಬೇಕಾದರೆ ಕರ್ಮ ಬೇಕು. ಕರ್ಮಣ ಜ್ಞಾನ ಮಾತನೋತಿ. ನಿಷ್ಕಾಮ ಕರ್ಮಗಳನ್ನು ಮಾಡಿ ಮನಸ್ಸನ್ನ ಪುಣ್ಯದಿಂದ ತುಂಬಿಕೊಳ್ಳಬೇಕು. ಪಾಪಗಳಿಂದ ತುಂಬಿದ ಮನಸ್ಸು ಇದು ಕೊಳಚೆ ಮನಸ್ಸು. ಅಂತಹ ಪಾಪಗಳನ್ನೆಲ್ಲ ಪುಣ್ಯಗಳೆಂಬ ಶುದ್ಧವಾದ ಜಲದಿಂದ ತೊಳೆದು, ಮನಸ್ಸೆಂಬ ಒಂದು ಪಾತ್ರೆ, ಪಾಪಗಳೆಲ್ಲ ಅದರೊಳಗೆ ಬಿದ್ದ ಹೊಲಸು, ಪುಣ್ಯವೆಂಬ ಶುದ್ಧ ನೀರಿನಿಂದ ಆ ಪಾಪವೆಂಬ ಹೊಲಸನ್ನ ತೊಳೆದಾಗ ಶುದ್ಧವಾದ ಮನಸ್ಸೆಂಬ ಪಾತ್ರೆಯಲ್ಲಿ ಆ ಭಗವಂತನ ಜ್ಞಾನ ಇದು ಚೆನ್ನಾಗಿ ಬರುವುದಕ್ಕೆ ಸಾಧ್ಯ. ಬಂದ ಜ್ಞಾನ ಇದು ಮೋಕ್ಷಕ್ಕೆ ಸಾಧನವಾಗ್ತದೆ. ಹಾಲು ಚೆನ್ನಾಗಿದೆ, ಒಳ್ಳೆ ಹಾಲು, ಶುದ್ಧ ಆಕಳ ಹಾಲು. ಆದರೆ ಪಾತ್ರೆ ಹೊಲಸಿದ್ರೆ ಆ ಪಾತ್ರೆಯಲ್ಲಿ ಬಿದ್ದ ಹಾಲು ಹೊಲಸಾಗ್ತದೆ, ಕುಡಿದ್ರೆ ಅನಾರೋಗ್ಯವಾಗತ್ತೆ. ಅದೇ ಹಾಲನ್ನು ಶುದ್ಧ ಪಾತ್ರೆಯಲ್ಲಿ ಹಾಕಿ ಅದನ್ನು ಸೇವನೆ ಮಾಡಿದರೆ ಅದು ಆರೋಗ್ಯಕರವಾಗತ್ತೆ. ಹಾಗೆ ನಮ್ಮ ಮನಸ್ಸು ಒಂದು ಪಾತ್ರೆ. ಆ ಮನಸ್ಸೆಂಬ ಪಾತ್ರೆಯಲ್ಲಿ ನಾವು ಶಾಸ್ತ್ರಗಳ ಜ್ಞಾನವನ್ನು ತುಂಬಿಕೊಳ್ಳಬೇಕು. ಆ ಶಾಸ್ತ್ರದ ಜ್ಞಾನ ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿ ಮೋಕ್ಷ ಸಾಧನವಾಗ್ತದೆ. ಆ ಮೋಕ್ಷವೆಂಬ ಶ್ರೇಷ್ಠವಾದ ಆರೋಗ್ಯಕ್ಕೆ ಆ ಜ್ಞಾನವೆಂಬ ಹಾಲು ಇದು ಸಾಧನವಾಗತ್ತೆ. ಯಾವಾಗ ಪಾತ್ರೆ ಶುದ್ಧವಾಗಿದ್ದರೆ. ಕಾಮಕ್ರೋಧಾದಿ ದೋಷಗಳು, ಪಾಪಗಳೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ಅಂತಹ ಮನಸ್ಸಿನಲ್ಲಿ ಬಂದ ಜ್ಞಾನವು ವ್ಯರ್ಥವಾಗಿ ಹೋಗ್ತದೆ. ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ, ಅದರಿಂದ ಮೋಕ್ಷವೂ ಆಗುವುದಿಲ್ಲ. ಅನ್ನೋದಕ್ಕಾಗಿ ನಮ್ಮ ಮನಸ್ಸು ಶುದ್ಧವಾಗಬೇಕು. ಶುದ್ಧವಾಗುವುದಕ್ಕೆ ಪುಣ್ಯ ಬೇಕು. ಪುಣ್ಯಕ್ಕಾಗಿ ಇಂತಹ ಅನೇಕ ಸತ್ಕರ್ಮಗಳನ್ನು ಮಾಡಬೇಕು. ಆ ಸತ್ಕರ್ಮಗಳು, ಯಜ್ಞವೂ ಒಂದು ಸತ್ಕರ್ಮ, ತಂದೆ ತಾಯಿಗಳ ಸೇವೆಯೂ ಒಂದು ಸತ್ಕರ್ಮ, ತೀರ್ಥಯಾತ್ರೆಯೂ ಸತ್ಕರ್ಮ. ವಿಶೇಷವಾಗಿ ಪರೋಪಕಾರವನ್ನು ಮಾಡುವುದು ಶ್ರೇಷ್ಠವಾದ ಒಂದು ಸತ್ಕರ್ಮವೇ. ಅದರಲ್ಲಿಯೂ ದೊಡ್ಡವರ ಸೇವೆ, ತನಗೆ ಸಮಾನರಾದವರಿಗೆ ಮಾಡುವ ಉಪಕಾರ, ತನಗಿಂತಲೂ ಚಿಕ್ಕವರಿಗೆ ಮಾಡುವ ಸಹಾಯ, ಇವುಗಳೆಲ್ಲವೂ ಬರುತ್ತೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯಾ ಕರವನ್ಮಿತೇ. ನಾನಾ ಜನಸ್ಯ ಅನ್ನುವುದಕ್ಕೆ ಉತ್ತಮ, ಮಧ್ಯಮ, ಅಧಮ. ತನಗಿಂತಲೂ ಉತ್ತಮರು, ತನಗೆ ಸಮಾನರು, ತನಗಿಂತಲೂ ಚಿಕ್ಕವರು, ಕಿರಿಯರು, ಎಲ್ಲರಿಗೂ ನಾನಾ ರೀತಿಯ ಉಪಕಾರಗಳನ್ನು ಕಾಲಕಾಲಕ್ಕೆ ಅವಶ್ಯಕತೆ ಇದ್ದಾಗ ಮಾಡಿದರೆ, ಮಾಡುವಾಗ ಇದೊಂದು ಹರಿಪೂಜೆ ಅನ್ನುವ ದೃಷ್ಟಿಯಲ್ಲಿ ಮಾಡಿದರೆ
ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರಃ.